ಗ್ಯಾಸ್ ರೇಟ್ ಜಾಸ್ತಿ ಮಾಡಿರೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡುತ್ತಾ? ಕೇಂದ್ರ ಸರ್ಕಾರ ಇವರು ಬಿ ಜೆ ಪಿಯವರು ಜನಾಕ್ರೋಶ ಯಾತ್ರೆ ಮಾಡ್ತಾಯಿದ್ದಾರೆ. ಯಾರ ಮೇಲೆ ಮಾಡ್ತಾಯಿದ್ದಾರೆ ಜನಾಕ್ರೋಶ ಯಾತ್ರೆನ? ಕೇಂದ್ರ ಸರ್ಕಾರದ ಮೇಲೆ ಮಾಡಬೇಕು. ಜನಗಳಿಗೆ ಬರೆ ಆಗ್ತಾ ಇರೋದು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಆಗ್ತಾ ಇದೆಯಾ? ರಾಜ್ಯ ಸರ್ಕಾರ ಗ್ಯಾಸ್ ಬೆಲೆನ ಮತ್ತು ಪೆಟ್ರೋಲ್ ಬೆಲೆನ ನಿಗದಿ ಮಾಡೋಕ್ಕಿದೆಯಾ? ಅಲ್ವಾ? ಈಗ 2 ರೂಪಾಯಿ ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಇದನ್ನ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿದ್ರು. ಏನು ಒಂದು ಕಡೆ ಜಾಸ್ತಿ ಮಾಡಿಬಿಟ್ಟು ಹೇಳ್ತಾರೆ ನಾವು ವರ್ತಕರಿಗೆ ಹಾಕಲ್ಲ, ಅದನ್ನು ನಾವು ಏಜೆನ್ಸಿಯವ್ರಿಗೆ ಹಾಕ್ತೀವಂತೆ. ಏಜೆನ್ಸಿ ಎಷ್ಟು ದಿವಸ ತಡ್ಕೊಳ್ತಾರೆ? ಅವ್ರಿಗೂ ಲಾಭ ಕಡಿಮೆ ಇದ್ದಾಗ ಆಟೋಮೆಟಿಕ್ಲಿ ಮಾಡೇ ಮಾಡ್ತಾರಲ್ವ. ಗ್ಯಾಸ್ ಬೆಲೆ 5 ರೂಪಾಯಿ ಜಾಸ್ತಿ ಆದ ತಕ್ಷಣವೇ ಕೇಂದ್ರ ಸರ್ಕಾರ ಆವತ್ತಿನ ಕಾಲದಲ್ಲಿ ಸ್ಮೃತಿ ಇರಾನಿ ಇವರೆಲ್ಲ ಗ್ಯಾಸ್ ಸಿಲಿಂಡ್ರ್ ತಗೊಂಡು ರೋಡಿಗೆ ಬರ್ತಾಯಿದ್ರು. ಇವತ್ತೇನು ಮಾಡ್ತಾಯಿದ್ದಾರೆ? ಜನಾಕ್ರೋಶ ಯಾತ್ರೆ ನಮ್ಮ ಯಡಿಯೂರಪ್ಪರ ಮಗ ವಿಜಯೇಂದ್ರ ಅವ್ರು ಮಾಡ್ತಾಯಿದ್ದಾರಲ್ಲ, ಜನ ಎಲ್ಲ ಆಕ್ರೋಶ ಪಡ್ತಾಯಿದ್ದಾರೆ. ಜನಗಳು ಆಕ್ರೋಶ ಪಡಬೇಕು, ಜನಗಳು ಬೀದಿಗೆ ಬರಬೇಕು. ಜನಗಳು ಬರ್ತಾಯಿಲ್ಲ, ಬಿ ಜೆ ಪಿಯವ್ರು ಬರ್ತಾ ಇರೋದು ಬೀದಿಗೆ. ಯಾಕೆಂದ್ರೆ ಅವ್ರಿಗೆ ಅಧಿಕಾರದ ದಾಹ. ಅಧಿಕಾರ ಕೊಟ್ಟರು ಜನ ಅವತ್ತಿನ ದಿವಸ ಏನು ಮಾಡಿದ್ರು? ಸರಿಯಾದ ರೀತಿಯಲ್ಲಿ ಉಳಿಸ್ಕೊಂಡ್ರ? ಅವ್ರು ಉಳಿಸ್ಕೊಳ್ದೇ ಇರೋದಕ್ಕೆ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 136 ಸೀಟ್ಗಳನ್ನ ಕೊಟ್ಟು ನೀವು ಅಧಿಕಾರ ಮಾಡಿ ಅಂತೇಳಿ ಅಭಿವೃದ್ಧಿಪಡಿಸ್ತೀರಾ, ಜನಕ್ಕೆ ಒಳ್ಳೆಯದಾಗಿ ಮಾಡ್ತೀರಾ, ಉತ್ತಮವಾದ ಸರ್ಕಾರ ಕೊಡ್ತೀರಾ ಅಂತೇಳಿ